ಕಚದೇವಯಾನಿ ಯಾರಾದ್ರೂ ಹೆಸರು ಕೇಳಿರ? ನೋಡ್ರಿ, ಒಬ್ಬರು ಕೇಳಲ್ಲ. ನಮ್ಮ ಪೂರ್ವ ರಾಮಾಯಣ ಮಹಾಭಾರತಗಳಿಗಿಂತ ಮುಂಚೆ ಕಥೆ ಇದೆ ಕಚ ದೇವಯಾನಿ. ಕಚ ಮಹಾಋಷಿ, ಬ್ರಹ್ಮಚಾರಿ, ಸಕಲ ವಿದ್ಯೆಗಳನ್ನು ಕಲಿತಾನ ಬೃಹಸ್ಪತ್ಯಾಚಾರ್ಯ ಹತ್ರ. ಆ ಕಚ ಒಂದೇ ಒಂದು ವಿದ್ಯೆ, ಕಚ ಅಲ್ಲ, ಮತ್ತೆ ಬರೀ ಕಚ. ಆ ಕಾಲದ ರಾಕ್ಷಸರ ಗುರುಗಳು ಯಾರು? ಶುಕ್ರಾಚಾರ್ಯ. ಏನ ಕಚ ಅದನ್ನ ಹೇಳಕತ್ತೀನಿ. ಎಲ್ಲ ವಿದ್ಯೆಗಳನ್ನು ಕಲಿತ ಮೇಲೆ ದೇವತೆಗಳು ಕಚನನ್ನು ಮುಂದೆ ಕೂಡಿಸಿಕೊಂಡು ಹೇಳ್ತಾರೆ, ಕಚ ಇನ್ನು ಒಂದು ವಿದ್ಯೆಯನ್ನು ಕಲಿತು ಬರ್ಬೇಕಪ್ಪ ನೀನು. ಏನು? ಸತ್ತವರನ್ನ ಬದುಕಿಸಿ ಬರೋದು ಅಂಥ ವಿದ್ಯೆ ಇದೆ. ಹೌದು, ಅದು ಕೇವಲ ಶುಕ್ರಾಚಾರ್ಯರ ಮಾತ್ರ. ಅವ್ರಿಗೆ ಒಂದು ಕಣ್ಣು ಶುಕ್ರಾಚಾರ್ಯ. ಅವರು ದೈತ್ಯರ ಗುರುಗಳು, ರಾಕ್ಷಸರ ಪರ ಇರ್ತಾರೆ, ವಿರೋಧ ಪಾರ್ಟಿ ಅವ್ರದ್ದು. ದೇವತೆಗಳು ಎಷ್ಟು ಹೊಡಿತಾರೋ ರಾಕ್ಷಸರನ್ನ, ಶುಕ್ರಾಚಾರ್ಯ ಅವರಿಗೆ ಮೃತ ಸಂಜೀವಿನಿ ವಿದ್ಯೆಯ ಮಂತ್ರಗಳನ್ನು ಕಿವಿಯಲ್ಲಿ ಬೋಧಿಸಿ ಬದುಕಿಸ್ತಿರ್ತಾರೆ. ಅವರು ಸೈನ್ಯಕ್ಕೆ ಸಾವೇ ಇಲ್ಲ, ಇವಕ್ಕೂ ಸಾವಿಲ್ಲ, ಆದರೆ ಸುಸ್ತಾಗಿ ಬಂದು ಮಕ್ಕೊಂತಿರ್ತಾವೆ. ಹೊಡೆದಾಡಿ ಬಡದಾಡಿ ಮೈಯೆಲ್ಲ ಗಾಯ ಮಾಡಿ ಬಂದು ಧನ್ವಂತರಿ ಹತ್ರ ಏನೋ ತೊಗೊಂಡು ಮಕ್ಕೊಂತಿರ್ತಾವೆ. ಅವರು ಸತ್ರಿ ಇವರು ಬಲಿಷ್ಠ ಆಗ್ಬೇಕಾ? ಅವರು ಸಾಯಂಗಿಲ್ಲ, ಶುಕ್ರಾಚಾರ್ಯ ಇಮಿಡಿಯೇಟ್ ಮಂತ್ರ ಅಂತ ಬದುಕು. ಹೀಗಾಗಿ ಆ ದೈತ್ಯರು ರಾಕ್ಷಸರು ಶುಕ್ರಾಚಾರ್ಯನ ಸಲವಿರ್ತಾರೆ, ಅವ್ರಿಗೆ ಫೀಡ್ ಮಾಡ್ತಿರ್ತಾರೆ. ಕಚನಿಗೆ ಈ ವಿದ್ಯೆಯನ್ನು ಕಲ್ತು ಬಾ ಅವ್ರ ಹತ್ರ ಅಂತ ಕಳಿಸಲಾಗ್ತದೆ ಆಗಿನ ಕಾಲಕ್ಕೆ. ನೀನು ಈ ಕಡೆಯಿಂದ ಬಂದಿ ಅಂತ ಗೊತ್ತಾಗಬಾರ್ದು, ಹೋಗಿ ಕಲ್ತು ಬಾ. ಕಚ ಭಾಳ ರಿಸ್ಕಿ ಜಾಬ್. ದೇವತೆಗಳಿಂದ ಇವನು ಬಂದಾನ, ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿಯೋದಕ್ಕೆ ಬಂದಾನಂದ್ರಂತೂ ಇವನು ತುಂಡು ತುಂಡು ಮಾಡ್ತಾರೋ. ಆದರೂ ಕಚ ದೇವತೆಗಳ ಉದ್ಧಾರಕ್ಕಾಗಿ, ಧರ್ಮದ ರಕ್ಷಣೆಗಾಗಿ ನಾನು ಹೋಗ್ತೀನಿ ಅಂತ ಒಪ್ತಾನೆ. ಅತ್ಯಂತ ವಿನಯದಿಂದ ಬಂದು ಶುಕ್ರಾಚಾರ್ಯ ನಮಸ್ಕಾರ ಮಾಡ್ತಾನೆ. ಮೃತ ಸಂಜೀವಿನಿ ವಿದ್ಯೆ ಮೊದಲು ಕೆಲವು ವಿದ್ಯೆ ಕಲಿ, ಸ್ವಲ್ಪ ಸೇವಾ ಮಾಡು, ಆಮೇಲೆ ಕಲಿಸ್ತೀನಿ ಅಂತಾರೆ. ಅವ್ರಿಗೂ ಗೊತ್ತಾಗೋದಿಲ್ಲ ಇವ ಅಲ್ಲಿಂದ ಬಂದಾನ ಅಂಥೇಳಿ. ಎಷ್ಟೋ ವರ್ಷಗಳ ಕಾಲ ಅವರು ಸೇವೆ ಮಾಡ್ತಾನೆ. ಅನುಮಾನ ಹೋಗಿಬಿಡುತ್ತೆ. ಎಲ್ಲ ರಾಕ್ಷಸು ನೋಡ್ತಾ, ಏನಪ್ಪ ಏನು ಬಂದೀನಿ? ನಾನು ವಿದ್ಯೆ ಕಲಿಯೋದಕ್ಕೆ ಬಂದೀನಿ. ನೋಡೋದಕ್ಕೆ ಹಂಗೆ ಮಜಾ ಇದ್ದಿ, ನಡಿಯಲ್ಲಿ ಬಿಟ್ಟು ಬಿಡ್ತಾರೆ. ಗುರುಗಳಿಗೆ ಬಹಳ ಪ್ರೀತಿ. ಆದರೆ ಎಲ್ಲಿ ಫೇಲ್ ಆಗ್ತದಂದ್ರೆ, ಶುಕ್ರಾಚಾರ್ಯರಿಗೆ ದೇವಯಾನಿ ಅಂತಕ್ಕಂಥ ಒಬ್ಬ ಮಗಳಿರ್ತಾಳೆ. ಶುರುವಾತ್ ನೋಡ್ರಲ್ಲ ಅವು, ಹೌದಾ? ಆ ದೇವಯಾನಿ ಇವ ಕಚ ಆಕಿನ ಕೈ ಮುಗಿತಿರ್ತಾನೆ. ಆಕೆ ಏನು ಕೆಲಸ ಹೇಳ್ತಿರ್ತಾಳೆ ಕೆಲಸ ಮಾಡ್ತಿರ್ತಾನೆ. ಆದರೆ ಆಕೆಗೆ ಇವನ ಮೇಲೆ ವಿಪರೀತ ಪ್ರೇಮ. ಹೂವು ತಂದು ಕೊಡು ಅಂತಿರ್ತಾಳೆ. ಸರೋವರವನ್ನು ಈಜಿ ಹೋಗಿ ಹೂವು ತಂದು ಕೊಡ್ತಿರ್ತಾನೆ. ನನಗೆ ಮುಡಿಸು ಅಂತಾಳೆ. ಹೂವು ಕಿತ್ತಿ ಕೊಡೋದು ನನ್ನ ಕೆಲಸ, ಮುಡ್ಕೊಳ್ಳೋದು ಅದು ನಿನ್ನ ಗಂಡನ, ಮುಡಿಸೋದು ನಿನ್ನ ಗಂಡನ ಕೆಲಸ, ಅದನ್ನು ಮಾಡಂಗಿಲ್ಲ ಅಂತ ನಾವು ಹೂವು ಅಲ್ಲೇ ಎಸೆದು ಹೋಗ್ತಾನೆ. ಸಿಟ್ಟಿ ಎದ್ದು ದಪ್ಪ ಕಾಲಿಟ್ಕೊಂತ ಹೋಗ್ತಾಳೆ. ಮತ್ತೊಂದಿನ ಏನೋ ತಂದು ಕೊಡತ್ತೆ. ತಂದು ಕೊಟ್ಟುಗಳಾಗಿ ನೀನೇ ಮುಡಿಸು, ನೀನೇ ಕೊಡು, ನೀನೇ ತಿನ್ನಿಸೊಂದಾಗಿ ಇವನ್ನೆಲ್ಲವನ್ನು ಅವಾಯ್ಡ್ ಮಾಡ್ತಾನೆ. ಇಲ್ಲ, ನೀನು ಗುರುಪುತ್ರಿ, ನೀ ನನಗೆ ತಂಗಿ ಸಮಾನ. ಆದರೆ ಆಕೆ ಮನಸ್ಸಿನಲ್ಲಿ ಪ್ರೇಮ ಬೆಳೆದಕ್ಕೆ ಹತ್ತಿಬಿಡ್ತದೆ. ಸ್ನೇಹಿತರೆ, ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಕಚನನ್ನು ಕೊಂದು ಬರ್ರಿ, ಕಚನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಆಗ್ತದೆ. ಸುದ್ದಿ ಮುಟ್ಟಿಬಿಡ್ತದೆ ರಾಕ್ಷಸರಿಗೆ. ಅವನು ಬಂದಾನ, ಸುಮಾರು 15-20 ವರ್ಷ ಆಯ್ತು, ದೇವತೆಗಳಿಂದ ಬಂದಾನಂತ, ಮೃತ ಸಂಜೀವಿನಿ ವಿದ್ಯೆ ಕಲಿಯೋದಕ್ಕೆ ಬಂದಾನ, ಏನು ಮಾಡಬೇಕು ಅನ್ಕೊಳ್ಳು. ಅವನ ಕಾಡಿಗೆ ಹೋದಾಗ ಹೇಳ್ತೀನಿ ಸ್ನೇಹಿತರೆ, ತುಂಡು 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 ಮಾಡ್ತಾರೆ. ಅವನು ಪೀಸ್ 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 ಮಾಡಿ ದಿಕ್ಕಿಗೆ ಒಗಿತಾರೆ. ಸಂಜೆ ಎಷ್ಟೊತ್ತಾದರೂ ಗೋವುಗಳನ್ನು ಮೇಯಿಸೋದಕ್ಕೆ ಹೋಗಿರ್ತಕ್ಕಂಥ ಕಚ ಬರಲಾರ್ದಾಗ ದೇವಯಾನಿ ಕಣ್ಣೀರು ಹಾಕ್ತಾಳೆ. ಅಪ್ಪ ಬರಲಿಲ್ಲ ಕಚ. ಬರ್ತಾನಮ್ಮ, ಇನ್ನೇನು ಈ ಹೊತ್ತು ಮುಡಿತು, ಬರ್ತಾನೆ, ಇನ್ನೇನು ಬರ್ತಾನೆ. ಅದು ನೋಡಿ, ಗೋವುಗಳು ಬಂದು ಇನ್ನೇನು ಅವ್ನು ಹಿಂದಿರ್ತಾನೆ ಅಷ್ಟೇ. ನಿಂಗೆ ಏನಾದರೂ ಹಣ್ಣು ಗಿಣ್ಣು ತರೋದು ಕೇಳೇನು, ಅದನ್ನು ತರ್ತಿರ್ಬೋದು ಅಂತ ಸಮಾಧಾನ ಮಾಡ್ತಾರೆ ಶುಕ್ರಾಚಾರ್ಯ. ರಾತ್ರಿ 10 ಗಂಟೆ ಆದರೂ ಬರೋಂಗಿಲ್ಲ. ದೇವಯಾನಿ ಅಳೋದಕ್ಕೆ ಹತ್ತಿಬಿಡ್ತಾಳೆ. ಶುಕ್ರಾಚಾರ್ಯಗೆ ಮಗಳು ಅಂದರೆ ಭಯಂಕರ ಮೋಹ. ಧ್ಯಾನಕ್ಕೆ ಕೂತು ನೋಡ್ತಾರೆ, ಕಚನನ್ನು ತುಂಡು ತುಂಡು ಮಾಡಿ ಹಾಕಿದ್ದು ಗೊತ್ತಾಗ್ತದೆ. ಮಗಳೇ, ಕಚನ ಆಸೆಯನ್ನು ಬಿಡು, ತುಂಡು ತುಂಡು ಮಾಡಿ ಒಗೆದು ಬಿಟ್ಟಾರ ಅವನ್ನ. ಅಪ್ಪ ನೀನು ಎದಕ್ಕೆ ಕಲ್ತಿ ಮೃತ ಸಂಜೀವಿನಿ ವಿದ್ಯೆ, ಬದುಕಿಸಿಕೊಡು ಅವನು ಅಂತ. ಮಗಳ ಮೇಲಿನ ಮೋಹಕ್ಕೆ ಶುಕ್ರಾಚಾರ್ಯ ತಪಸ್ಸಿಗೆ ಕೂಡ್ತಾರೆ. ಎಲ್ಲ ತುಂಡು ಜುಯ್ 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 ಅಂತ ಬಂದು ಸೇರ್ಕೊಂಡು ರೆಡಿ. ಇಂಥ ವಿದ್ಯೆ ಇತ್ತು ಸ್ನೇಹಿತರೆ. ಇವತ್ತು ಡಾಕ್ಟ್ರುಗಳು ಈ ವಿದ್ಯೆ ಗೊತ್ತಿಲ್ಲ, ಕಲ್ತ್ರೆ ಇವತ್ತಿಗೂ ಬರ್ತದೆ. ಅದಕ್ಕೆ ಹೇಳ್ತಾರೆ, ಗೆಳೆಯರ ಸ್ವಾರಿ ಅಂದ್ರೆ ಓಕೆ ಕ್ಷಮಿಸ್ಬೋದು, ಡಾಕ್ಟ್ರ್ ಸ್ವಾರಿ ಅಂದ್ರೆ ಮುಗಿದು. ಮೃತ ಸಂಜೀವಿನಿ ವಿದ್ಯಾ ಬಂತು ಅಂದರೆ ಡಾಕ್ಟ್ರುಗಳು ಇನ್ನೆಷ್ಟು ಫೀಸ್ ತೊಗೊತಾರೋ, ದೇವರ ಕಾಪಾಡ್ಬೇಕು ನಮ್ಮನ್ನು, ಹೌದಾ? ಬದುಕಿಸ್ಬಿಟ್ರು. ಮತ್ತೆ ಕಚ ಮರುದಿವ್ಸ ಮತ್ತೆ ರಾಕ್ಷಸ, ನೀನೇ ಹೊಡೆದು ಕೊಂದಿದ್ವಿ ಅವನು. ಮತ್ತೆ ಬಂದಲ್ಲ, ಗೊತ್ತಾಗ್ಬಿಟ್ಟು ಶುಕ್ರಾಚಾರ್ಯ ಬದುಕಿಸ್ಯಾರ ಇವನು. ಮತ್ತೊಂದಿನ ಕೊಲ್ತಾರ್ರಿ. ಕೊಂದು ಸುಟ್ಟು ಬಿಡ್ತಾರೆ ಅವನ್ನ. ಸುಟ್ಟು ಬೂದಿನ ನದಿ ಒಳಗೆ ವಿಸರ್ಜನೆ ಮಾಡ್ತಾರೆ. ಮತ್ತೆ ಕಚ ಬರೋದಿಲ್ಲ. ಮತ್ತೆ ದೇವಯಾನಿ ಹೇಳ್ತಾಳೆ, ಮತ್ತೆ ತಪಸ್ಸಿಗೆ ಕುಂದಿರ್ತಾರೆ. ಮತ್ತೆ ಕಚ ಬಾ ಅಂತ ಕೂಗ್ತಾರೆ. ಬೂದೆಲ್ಲ ಒಂದಾಗಿ ಏಕತ್ರಾಗಿ ಮತ್ತೆ ಸಮುದ್ರ ನದಿ ದಂಡಿಗೆ ನಿಂತು ಮನುಷ್ಯ ರೂಪ ತಾಳೆ ಮತ್ತೆ ಮನೆಗೆ ಬರ್ತಾನೆ.
ಹೌಹಾರಿ ಬಿಡ್ತಾರೆ ರಾಕ್ಷಸರು ಮುಗಿತಲೆ. ಶುಕ್ರಾಚಾರ್ಯರಿಗೂ ಚಿಂತೆ ಆಗ್ತದೆ, ಏನಿದೆ ನನ್ನ ಮಗಳದು ಮೋಹ ಅತಿ ಆತಲ್ಲ ಅಂತ. ಆತ ಇನ್ನೇನು ಕಚನ ಕಳಿಸ್ಬೇಕು ಅನ್ನೋದ್ರಾಗ ದಯವಿಟ್ಟು ನನಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಹೇಳ್ಕೊಡ್ರಿ, ನಾನು ಹೋಗ್ಬಿಡ್ತೇನೆ ಅಂದಾಗ, ಇಲ್ಲಪ್ಪ ನಾನು ರಾಕ್ಷಸರ ಅನ್ನವನ್ನು ತಿಂತಾ ಇದ್ದೀನಿ, ಅವ್ರಿಗೆ ದ್ರೋಹ ಮಾಡೋದಿಲ್ಲ, ದಯವಿಟ್ಟು ಸಾಧ್ಯ ಇಲ್ಲ. ಇಲ್ಲ ಹೇಳಪ್ಪ ಅಂತ ದೇವೇನಂತಾಳೆ, ಇಲ್ಲ ಮಗಳೇ ನಾನು ಹೇಳಂಗಿಲ್ಲ, ಸಾಧ್ಯ ಇಲ್ಲ, ಏನು ಮಾಡಿದ್ರು ಬಿಡಂಗಿಲ್ಲ, ನಾನು ಕಲಿಯೋವರೆಗೂ ನಾನು ಹೋಗೋದಿಲ್ಲ ಅಂತ ಅವ ಕಣ್ಣೀರು ಹಾಕ್ತಾನೆ. ಅವರು ಒಳಗೆ ಹೋಗ್ತಾರೆ. ಇದು ಗೊತ್ತಾಗ್ಬಿಡ್ತಾರೆ ರಾಕ್ಷಸ ಚಕ್ರವರ್ತಿ. ಈ ಸಲ ಹಂಗಿಂಗಲ್ಲಲ್ಲಿ ಇವನ್ನ ವಾಪಸ್ ಬರಲಾರ್ದಂಗೆ ಕೊಲ್ಲಬೇಕು. ನಾವು ಏನು ಮಾಡಬೇಕು? ಶುಕ್ರಾಚಾರ್ಯರಿಗೆ ಬಹುದೊಡ್ಡ ದೌರ್ಬಲ್ಯ ಅಂದರೆ ಸೆರೆ ಕುಡಿಯೋದು. ಅವರು ಮದಿರಾಪಾನವನ್ನು ಮಾಡ್ತಿರ್ತಾರೆ. ಅಷ್ಟು ದೊಡ್ಡ ಋಷಿಗಳಿದ್ರು, ಅವರಿಗೆ ಹೆಂಡ ಅನ್ನಬಾರ್ದು, ಅದಕ್ಕೆ ಮಧುರಾಪಾನ ಅನ್ಬೇಕು. ಭಾಳ ಇಷ್ಟ ಅವ್ರಿಗೆ. ಎಲ್ಲ ಸಾಯಂಕಾಲದ ಟೈಮ್ನಾಗ ಆರಾಮ್ ಕುಡಿದು ಮಕ್ಕೊಂತಿರ್ತಾರೆ. ಈಗ ನಾವು 16-90 ತೊಗೊಂಡು ಮಕ್ಕೊಂತಾರಲ್ಲ, ಹಂಗೆ ಅವರು ಹಂಗೆ ತೊಗೊಂಡು ಮಲಗ್ತಿದ್ರು. ಏನು ಮಾಡಿದ್ರು ಸ್ನೇಹಿತರೆ, ನಿಮ್ಗೆ ಹೇಳ್ತೀನಿ ಹೆಂಗೆ ಪುರಾಣ ಕಥೆಗಳು ಎಷ್ಟು ಅದ್ಭುತವಾಗಿರ್ತೀವಿ. ಇಲ್ಲಿ ಅವರು ಮದಿರಾ ಕುಡಿತಾನೆ, ಹೆಂಡ ಕುಡಿಯೋದನ್ನು ದೂಷಿಸಬೇಕಾಗಿದೆ, ವಿದ್ಯಾರ್ಥಿ ಸೇಲಿ ಪ್ರೇಮವನ್ನು ದೂಷಿಸಬೇಕಾಗಿದೆ. ಕಚನಂಥ ಅಧ್ಯಯನ ಮಾಡುವಂಥ ನಿಷ್ಠೆಯನ್ನು ಇಷ್ಟು ಸಲ ತುಂಡು ಮಾಡುವಾಗ ಶಿಷ್ಯರು ಬದುಕಿದ್ರು, ಅವ ಓಡಿ ಹೋಗಲಿಲ್ಲ. ಅದನ್ನು ತಿಳ್ಕೊಳ್ರಿ. ನೀವು ಒಂದು ದಿವಸ ಟಿಫನ್ ಕೊಡೋದು ಹಾಸ್ಟೆಲಾಗ ಬಂದಾತ, ರೂಮ್ ಸ್ವಚ್ಛ ಇದ್ದಿಲ್ಲ, ಕ್ಲಾಸಿಗೆ ನಿಮ್ಮ ಹುಡುಗಿ ಬರಲಿಲ್ಲ ಅಂದರೆ ಬರೋದು ಬಿಟ್ಟು ಬಿಡ್ತೀರಿ. ಹೌದಾ? ಅವ ತುಂಡು ಮಾಡಿ ಒಗೆದ್ರು ಬಂದ. ಅದನ್ನು ನಿಮಗೆ ಅರ್ಥ ಮಾಡಿಕೊಳ್ಳ್ರಿ. ಥೀಮ್ ಆಫ್ ದಿ ಸ್ಟೋರಿ ಇದು. 3ನೇ ಸಲ ಎಂಥ ಅದ್ಭುತವಾದದ್ದನ್ನು ಮಾಡ್ತಾರೆ ರಾಕ್ಷಸರು ಅಂದ್ರೆ, ಅವನನ್ನು ತುಂಡು ಮಾಡಿ ಕೊಂದು ಅದನ್ನು ಸುಟ್ಟು ಆ ಬೂದಿಯನ್ನು ಹೆಂಡದೊಳಗೆ ಕಲಿಸಿ ಅದನ್ನು ಶುಕಾಚಾರ್ಯರಿಗೆ ಅದ್ಭುತವಾದಂಥ ಮದ್ದು ಐತೆ ಕುಡೀರಿ ಅಂತ ಕೊಡ್ತಾರೆ. ಐಡಿಯಾ ಬಂತ? ತುಂಡು ಮಾಡಿ ಕತ್ತರಿಸಿ ಸುಟ್ಟು ಅದರ ಬೂದಿಯನ್ನು ಹೆಂಡದಲ್ಲಿ ಕಲಿಸಿ ಶುಕ್ರಾಚಾರ್ಯ ಮುಂದಿಡ್ತಾರೆ. ಶುಕ್ರಾಚಾರ್ಯ ಕುಡಿದು ಬಿಡ್ತಾರೆ. ಮತ್ತೆ ರಾತ್ರಿ 11 ತಂದಿನ ಎಬ್ಬಿಸ್ತಾಳಪ್ಪ, ಕಚ್ಚ ಬಂದಿಲ್ಲ. ಬರ್ತಾನೆ ಹೇಳಮ್ಮ, ಇಲ್ಲ ಬಂದಿಲ್ಲ, ಇಷ್ಟೊತ್ತಿಗೆ ಬರೋವನವನು, ಮತ್ತೇನಾಗಿದೆ ನೋಡೋ ನೀನು ಅಂತ ಎಬ್ಬಿಸಿ ಕೂಡಿಸಿ ಅವ್ರ ಅಪ್ಪನ ಬೆನ್ನ ಎತ್ತಿ. ಈ ಕೆಲವು ಮಿನಿಸ್ಟರ್ ಮಕ್ಕಳು ಇರ್ತಾವೆ ನೋಡ್ರಿ, ತಂದೆ ಕೈಲೆಲ್ಲ ಮಾಡಿಸ್ತಿರ್ತಾರಲ್ಲ, ಹಂಗೆ ಎಬ್ಬಿಸಿ ಕುಂದ್ರಿಸಿ ಕುಂತು ನೋಡ್ತಾರ. ಕಚ್ಚ ಓ ಅಂತಾನ ಹೊಟ್ಟೆಗಿಂದ. ಸತ್ನೇಲೆ ನಾನಂದ್ರೆ ಕಚ್ಚ, ಇವರು ಯಾರೋ ಶುಕ್ರಾಚಾರ್ಯ, ಮಗಳೇ ನನ್ನ ಹೊಟ್ಟಾಗದ ನಾವವ ಮೃತ ಸಂಜೀವಿ ನನ್ನ ಹೊಟ್ಟೆ ಸೀಳ್ಕೊಂಬರ್ತಾನ, ನಾನು ಸತ್ತು ಹೋಗ್ತೀನಿ, ನೀ ಸತ್ರು ಚಿಂತೆ ಇಲ್ಲ ಅಂದ್ಬಿಡ್ತಾಳ್ರಿ ಮಗಳು ಅಂತ ಸ್ಥಿತಿ ಇರ್ತದೆ. ಲವ್ ಅಂದ್ರೆ ತಂದೆ ತಾಯಿನೆಲ್ಲ ಬಿಟ್ಟು ಬರ್ತಾವ ನೋಡ್ರಿ, ಹಂಗೆ ಗಾಬರಿ. ಎಂಥ ಸಂದಿಗ್ಧ, ಎಷ್ಟು ಜಾಣರು ರಾಕ್ಷಸರು. ಕ್ರಿಮಿನಲ್ ಬುದ್ಧಿ ಇರೋರಿಗೆ ಬುದ್ಧಿ ಚುರುಕಿರ್ತೈತೆ ರೀ. ಸುಮ್ಮನೆ ನೌಕರಿ ಮಾಡೋಕೆ ಏನೂ ಇರೋಂಗಿಲ್ಲ. ಕ್ರಿಮಿನಲ್ ಮಾಡೋರು ಭಾಳ ಒಗ್ದಿ ಬುದ್ಧಿ ಓಡಿಸ್ತಿರ್ತಾರೆ ಅವ್ರು. ನಮ್ಮಲ್ಲಿ ಅಂಥವ್ರ ಲಿಸ್ಟ್ ಐತೆ ದೇಶದಾಗ. ಏನು ಮಾಡ್ಬೇಕು ಸ್ನೇಹಿತರೆ? ಅವಾಗ ಶುಕ್ರಾಚಾರ್ಯ ಮಹಾಜ್ಞಾನಿಗಳು, ಕಚ್ಚ ಮೃತ ಸಂಜೀವಿನಿ ನಿನ್ನ ಕಲಿಸೋದಕ್ಕೆ ಭಗವಂತನ ಇಚ್ಛೆ ಇದೆ ಐತಪ್ಪ, ಮಂತ್ರ ಹೇಳ್ತೀನಿ, ನೀನು ಇದನ್ನು ಅನ್ನು, ನನ್ನ ಹೊಟ್ಟೆಯನ್ನು ಭೇದಿಸಿಕೊಂಡು ನೀ ಹೊರಗೆ ಬರ್ತಿದ್ದಿ, ಆಮೇಲೆ ಈ ಮಂತ್ರವನ್ನು ನೀನಂದು ನನ್ನ ಬದುಕಿಸು. ಹೆಂಗಿದೆ ಸ್ನೇಹಿತರೆ ಟೆಕ್ನಾಲಜಿ? ಸರಿ, ಬೋಧಿಸ್ತಾರೆ ಶುಕ್ರಾಚಾರ್ಯರು. ಶ್ರದ್ಧೆಯಿಂದ ಒಳಗಡೆ ಇದ್ದಕ್ಕಂಥ ಕಚ್ಚ ಅದನ್ನು ಕಲಿತಾನೆ, ಹೊಟ್ಟೆ ಸೀಳ್ಕೊಂಡು ಹೊರಗೆ ಬರ್ತಾನೆ. ಮುಗಿತ್ಬಿಡಿ, ಇನ್ನೇನೇ ಗುರುಂದಂತಾನೆ. ಹೋಗಲಿಲ್ಲವ, ಗುರುವಿಗೆ ಮಾತು ಕೊಟ್ಟಿದ್ದ. ಮತ್ತೆ ಆ ಮಂತ್ರವನ್ನು ಅಂದು ಗುರುಗಳನ್ನ ಬದುಕಿಸಿದ ಸ್ನೇಹಿತರೆ. ಶಿಷ್ಯನಿಂದ ಗುರು ಬದುಕಿದಂಥ ಉದಾಹರಣೆ ಜಗತ್ತಿನ ಯಾವ ಇತಿಹಾಸ ಸಾಹಿತ್ಯದಲ್ಲಿಲ್ಲ. ಅದು ನಮ್ಮ ಮಹಾಭಾರತ ರಾಮಾಯಣಗಳ ಕಥೆಗಳಲ್ಲಿ. ಮತ್ತು ಗುರು ಬದಿಸಿ ಅವಾಗ ಹೇಳ್ತಾರೆ, ನಿನ್ನ ನಿಷ್ಠೆಯನ್ನು ಮೆಚ್ಚಿದೆ ಕಚ್ಚ, ನಾನು ಎಷ್ಟು ತುಂಡು ಮಾಡಿದ್ರಪ್ಪ ನಿನ್ನ. ಒಂದು ಸಲ ಕಾರ್ಪೊರೇಷನ್ ಎಲೆಕ್ಷನ್ನಾಗ ಸೋತ್ರ ಊರೆಲ್ಲ ಸುಡೋ ಮಂದಿ ಐತಿ ಈಗ. ಅಂಥದ್ದು ನೀನು 3 ಸಲ ಸತ್ರು ಸೈತೆ ಬಂದು ನಿನ್ನ ವಿದ್ಯೆ ಸಾರ್ಥಕ ಆಗಲಿ, ಹೋಗಿ ಬಾ ಅಂದಾಗ ದೇವಯಾನಿ ಅಡ್ಡಿ ಹಿಡಿತಾಳೆ. ಅವನು ಅವ್ರ ಅಪ್ಪಗೆ ನಮಸ್ಕಾರ ಬಂದು ದಾರ್ಯಾಗ ನಿಂತಿರ್ತಾಳೆ. ಅವ್ರ ಮಾಮೂಲು ಸ್ಪಾಟ್ ಇರ್ತಾವಲ್ಲ, ಅಲ್ಲಿ ನಿಂತು, ಏನು ಕಚ್ಚ ಹೊಂಟ್ಯ, ನನ್ನ ಮದುವೆಯಾಗಿ ಹೋಗು, ನಮ್ಮಪ್ಪ ಇಷ್ಟು ನಿನ್ನ 3 ಸಲ ಬದುಕಿಸೀನಿ ನಿನ್ನ ನಾನು. ನಮ್ಮಪ್ಪ ಒಪ್ತಾನ, ನನ್ನ ಮದುವೆ ನನ್ನೂ ಕರ್ಕೊಂಡು ಹೋಗು ಅಂದಾಗ, ಸಾಧ್ಯವಿಲ್ಲ ದೇವಯಾನಿ, ಗುರುಪುತ್ರಿ ಬರೀ ತಂಗಿಯಲ್ಲ, ಈಗಂತೂ ನಾನು ನಿಮ್ಮಪ್ಪನ ಹೊಟ್ಟೆಯಿಂದನೇ ಹುಟ್ಟಿ ಬಂದುಬಿಟ್ಟೆ, ಸಾಕ್ಷಾತ್ ನಿನಗ ತಮ್ಮ ಯವ್ವ ಆತ ಆಕಿ ಮೊದಲು ಹುಟ್ಟಾಳ. ನೋಡು, ಅಣ್ಣ ಯಾವಾಗ ಹುಟ್ಟತಾನ ತಮ್ಮ ಯಾವಾಗ ಹುಟ್ಟತಾನ ಗೊತ್ತಿಲ್ಲ ನಮ್ಗೆ. ಆಗ ದೇವಯಾನಿ ಶಾಪ ಕೊಡ್ತಾಳೆ ಸ್ನೇಹಿತರೆ. ಹೆಣ್ಣಿನ ಪ್ರೇಮದ ಶಾಪ ಎಷ್ಟು ಕೆಟ್ಟದನ್ನೋದಕ್ಕೆ ಹೇಳ್ತೀನಿ. ಏನು ಕೊಡ್ತಾಳ? ನೀನು ಕಲಿತ ವಿದ್ಯೆ ನಿನಗೆ ಮರ್ತು ಹೋಗ್ಲಿ ಅಂತ ಶಾಪ ಕೊಟ್ಬಿಡ್ತಾಳ.
ಅವನೂ ಶಾಪ ಕೊಡ್ತಾನೆ. ನೀನು ಬ್ರಾಹ್ಮಣ ಕನ್ಯೆಯಾಗಿದ್ದರೆ ಸಹಿತ ನೀನೊಬ್ಬ ಭೋಗಿ ಅರಸ ಕ್ಷತ್ರಿಯನ ಮದುವೆ ಆಗು. ಭೋಗದ ಲಾಲಸೆಗೆ ನಾನು ಏನು ಅನ್ನೋ ಪರಿಕಲ್ಪನೆ ನಿನಗಿಲ್ಲ. ನೀನೊಬ್ಬ ಭೋಗಿ ಅರಸನನ್ನು ಮದುವೆ ಆಗು. ಆ ಅರಸನಿಗೆ ಸಾವಿರಾರು ಮಂದಿ ಹೆಂಡಂದಿರ್ತಾರಂತ ಹೇಳಿ, ಅವರೊಳಗೆ ನೀನು ಒಬ್ಬಕ್ಕೆ ಆಗ. ಇಬ್ಬರು ದಿಕ್ಕಪಾಲು. ಆತನೇ ಯಯಾತಿ. ಅಲ್ಲಿಂದ ಶುರುವಾಗ್ತಾ ಮಹಾಭಾರತದ ಪೂರ್ವಜರವರು ನಹುಷ ಯಯಾತಿ ಎಲ್ಲ. ನಹುಷನ ಮಗ ಯಯಾತಿ. ಅದ್ಭುತ ಸ್ನೇಹಿತರೆ. ನಾವು ರಾಮಾಯಣ ಅವೆಲ್ಲ ಬೋರಮ್ಮ ಓದಕ್ಕಾಗಲ್ಲ. ಕಾರ್ಟೂನ್ ನೋಡ್ತಾವೆ ನಮ್ಮ ಮಕ್ಕಳು. ಮೂಲ ಗ್ರಂಥಗಳನ್ನು ಓದಿ